ಯಾದವರಾಗನ ಸೈನ್ಯವು ನನಗೆ ದೊರೆಯಿತು. ಇನ್ನು ಈ ತ್ರಿಭುವನದಲ್ಲಿ ನನ್ನನ್ನು ಜಯಿಸಬಲ್ಲ ವೀರನು, ಶೂರನು, ಧೀರನು ಯಾವನಿರುವನು, ಅವನಾವನಿರುವನು. ಇನ್ನು ಮುಂದೆ ಆ ಪಾಂಡವರೊಡನೆ ಧರ್ಮಯುದ್ಧ, ಆ ಧರ್ಮಯುದ್ಧ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ಇಂದು ಯಾದವ ಸೈನ್ಯ, ಹಂತ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಇಂದು ಯಾದವ ಸೈನ್ಯ, ಹಂತ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆತ ಭೀಷ್ಮ, ಕಾತ ದ್ರೋಣ, ಅಶ್ವತ್ಥಾಮನೋ, ಶಲ್ಯ ಶಕುನಿ ಸೈನ್ಯವಾಗಿ ಮಹಾರಥಿಕರು. ಕಾತ ಭೀಷ್ಮ, ಕಾತ ದ್ರೋಣ, ಅಶ್ವತ್ಥಾಮನೋ, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು. ಆ ಭೀಮನನ್ನು ಸೀಳುವ ನನ್ನ ತಮ್ಮನೋ, ಆರ್ತನ ಸುರು ತೆಗೆದು ಬಿಡುವ ವೀರಕರ್ಣನೋ. ಆ ಭೀಮನನ್ನು ಸೀಳುವ ನನ್ನ ತಮ್ಮನು, ಆರ್ತನ ಶಿರ ತೆಗೆದು ಬರುವ ವೀರಪಾತ್ರನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಅಣ್ಣನಾದ ಬಲದೇವನು ಕುರುಕ್ಷೇತ್ರ ಯುದ್ಧಕ್ಕಾಗಿ ಕೌರವ ಪಕ್ಷವನ್ನು ವಹಿಸಿದಾಗಿ ಭಾಷೆಯನ್ನಿತ್ತಿರುವನು. ಅಣ್ಣನು ಅಲಾಯುಧವನ್ನು ಹಿಡಿದು ನಿಂತರೆ ಪಾಂಡವರು ಯಾರಾದರೂ ಉಳಿಯುವುದುಂಟೆ? ಇರಲಿ, ಇದಕ್ಕೇನಾದರೂ ಒಂದು ಉಪಾಯವನ್ನು ಮಾಡಬೇಕಲ್ಲ. ಇರಲಿ, ನನ್ನ ಯೋಗ ಮಾಯೆಯಿಂದ ಮುಂದಿನ ವನದಲ್ಲಿ ಒಂದು ಗೋವನ್ನು ನಿರ್ಮಿಸಿ ಆ ಗೋವನ್ನು ಅಣ್ಣನಿಂದಲೇ ಹತ್ಯೆ ಮಾಡಿಸಿ ಅಣ್ಣನನ್ನು 21 ದಿನ ಭೂಯಾತ್ರೆಗೆ ಕಳಿಸುವೆನು. ಅಣ್ಣನು 21 ದಿನ ಭೂಯಾತ್ರೆಯನ್ನು ಮುಗಿಸಿ ಬರುವುದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡಿಬಿಡುವೆನು. ಏನಿದು ಎಂಥ ಸುಂದರವಾದ ವನ! ಯಾವುದೋ ಒಂದು ಗೋವು ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತಲ್ಲ. ಒಂದು ಕಲ್ಲಿನಿಂದ ಹೊಡೆದು ಓಡಿಸೋಣ. ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತ್ತಲ್ಲ. ಆ ಶಿವ ಶಿವ, ಎಂಥ ಅನರ್ಥವಾಯಿತು! ಕೃಷ್ಣ, ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಜೀವಿತವ ಹಾಳುಗೈದ ಮಂದ ಮನುಜ, ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಜೀವಿತವ ಹಾಳುಗೈದ ಮಂದ ಮನುಜ, ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಗೋವು ಕೊಂದ ಪಾಪವು ಎನ್ನ ಬಿಡುವುದೇ? ಗೋವು ಕೊಂದ ಪಾಪವು ಎನ್ನ ಬಿಡುವುದೇ? ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಜೀವಿತ ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಜೀವಿತವ ಹಾಳುಗೈದ ಮಂದ ಮನುಜ, ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಲೋಕದಲ್ಲಿ ಎನ್ನ ಕಂಡು ಸುಮ್ಮನಿರುವರೆ,
ಲೋಕದಲ್ಲಿ ಎನ್ನ ಕಂಡು ಸುಮ್ಮನಿರುವರೆ ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ ಜೀವಿತವ ಹಾಳುಗೈದ ಮಂದ ಮನುಜ ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ ಭವಹರನ ಧ್ಯಾನಿಸುತ್ತ ಪಾಪ ಕಳೆಯುವೆ ಹಾ ಶಿವ ಶಿವ ಎಂಥ ಅನರ್ಥವಾಯಿತು. ಕೃಷ್ಣ ಎಲ್ಲಿರುವೆ? ಬೇಗ ಬಾ ಬೇಗ ಬಾ. ಅಣ್ಣ ನಮಸ್ಕರಿಸುವೆನು. ನಮಸ್ಕಾರ. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ ಇಷ್ಟೊಂದು ಆತುರವಾಗಿ ಕರೆಯಲು ಕಾರಣವೇನು ಅಣ್ಣ? ಏನು ಹೇಳಲಿ ಕೃಷ್ಣ, ಈ ಗೋವು ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಪ್ರಾಣ ಬಿಟ್ಟಿತ್ತು. ಅಣ್ಣ ಯಾದವ ಕುಲದಲ್ಲಿ ಹುಟ್ಟಿದ ನಾವು ಗೋಹತ್ಯೆ ಮಾಡಬಾರದು ಅಣ್ಣ, ಇದು ಮಹಾಪಾಪ ಅಣ್ಣ. ಕೃಷ್ಣ, ಗೋಹತ್ಯೆ ಪಾಪಕ್ಕೆ ಒಂದು ಪರಿಹಾರವಿದ್ದರೆ ಹೇಳು ಕೃಷ್ಣ. ಅಣ್ಣ ನಮ್ಮ ಗುರುಗಳಾದ ಸಾಂದೀಪನ ಮಹರ್ಷಿಗಳು ಹೇಳುತ್ತಿದ್ದರು, ಗೋಹತ್ಯೆ ಮಾಡಿದ ವ್ಯಕ್ತಿಯು 21 ದಿನ ಭೂಯಾತ್ರೆ ಮಾಡಿ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ಬಂದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು. ನಾನು ಅದೇ ರೀತಿ ಮಾಡುವೇನು ಕೃಷ್ಣ. ಅದು ನಿಮ್ಮಿಂದ ಸಾಧ್ಯವೇ ಅಣ್ಣ? ಯಾಕೆ ಸಾಧ್ಯವಿಲ್ಲ ಕೃಷ್ಣ? ಅಣ್ಣ ಈಗ ತಾನೇ ಕುರುಕ್ಷೇತ್ರ ಯುದ್ಧಕ್ಕಾಗಿ ದುರ್ಯೋಧನನಿಗೆ ಅವನ ಪಕ್ಷವನ್ನು ವಹಿಸುವುದಾಗಿ ಭಾಷೆಯನ್ನಿತ್ತು. ನೀನು ಭೂಯಾತ್ರೆಗೆ ಹೊರಡಲು ಸಾಧ್ಯವೇ ಅಣ್ಣ? ಹಾಳವಿದ್ದ ಯಾರಿಗೂ ಬೇಕು ಕೃಷ್ಣ. ನನ್ನ ಪಾಪ ಪರಿಹಾರವಾದರೆ ಸಾಕು. ನಾನು 21 ದಿನ ಭೂ ಪ್ರದಕ್ಷಿಣೆಗೆ ಹೊರಡುವೇನು ಕೃಷ್ಣ. ಆಗಬಹುದು ನಡೆಯಣ್ಣ. ನಾನಿನ್ನ ಬರುತ್ತೇನು ಕೃಷ್ಣ. ಆಗಬಹುದು ಅಣ್ಣ. ಅಣ್ಣನು 21 ದಿನ ಭೂಯಾತ್ರೆಯನ್ನು ಮುಗಿಸಿ ಬರುವುದರೊಳಗಾಗಿ ಇಡೀ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡಿಬಿಡುವೆನು. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬಿಡವೋ.
ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನ್ ಎದರಿದೆನ್ನ ಕೇಶರಾಶಿ ದುರುಳರದೆಯ ರಕ್ತ ಬಯಸಿ ಕಾಳು ಸರ್ಪದಂತೆ ಹೆಡೆ ಚಾಚಿ ನಿಂತಿದೆ ಕೌರವರದೆಯನು ಬಗೆದು ರಕ್ತದು ಕುಳಿಯಾಡಿ ಕೌರವರದೆಯನು ಬಗೆದು ರಕ್ತದು ಕುಳಿಯಾಡಿ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳ ಕೊಡುಗೆನಗ ಭಯವಾ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳ ಕೊಡುಗೆನಗ ಭಯವಾ ಮಾಧವ ಜ್ಞಾನದಯ ಸಿಂಧು ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಕೃಷ್ಣ ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿದ್ರೂ ಸಹ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತು. ನಿಮಗಾದರೂ ಈ ನಿಮ್ಮ ಸಹೋದರಿ ಕಷ್ಟವೇನು ಎಂಬುದರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೇ ತಂದೆ? ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ಸೈರಿತು ತಾಪವಲಲನಾಮಣಿಯೇ, ಸೈರಿತು ತಾಪವಲಲನಾಮಣಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ಪಂಚ ಪಾಂಡವರ ಅರಸಿಯನಿಸಿ, ಪಂಚ ಪಾಂಡವರ ಅರಸಿಯನಿಸಿ, ಪಂಚ ಪಾಂಡವರ ಅರಸಿಯನಿಸಿ, ಮನದೊಳು ಈ ಪರಿ ದುಃಖಿತ ಉತ್ತರವೇ, ಮನದೊಳು ಈ ಪರಿ ದುಃಖಿತ ಉತ್ತರವೇ, ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ, ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ, ಬರ್ಪದು ಎಮಗೆ ಅಪಕೀರ್ತಿಯ ಕೇಳು, ಬರ್ಪದು ಎಮಗೆ ಅಪಕೀರ್ತಿಯ ಕೇಳು, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ದೇವಿ ದೇವಿ ದೇವಿ. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನಿತವಾಗಲಿದೆ. ಶ್ರೀಕೃಷ್ಣನ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥ ಬೇಗನೆ ಈಡೇರುವುದು. ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಡಲಿಲ್ಲವೇ ಈ ನಿಮ್ಮ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ಪಾಂಡವರನ್ನು ಕೊಲ್ಲಲೆತ್ತಿಸಿದ ಆ ವಿಷತಂತ್ರವಿನೊಡನೆ ನಮಗೆ ಶಾಂತಿಯ ದ್ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟವಿಲ್ಲದೆ ನಡೆದ ಮಹಾಸಭಾದಲ್ಲಿ ಪಾಂಚಾಲಿ ಬಾರನ ತೊಳೆಯನ್ನು ಅಲಂಕರಿಸು ಎಂದು ತಟ್ಟಿ ಕರೆದರೆಲ್ಲ ಆಗಲೂ ಶಾಂತಿ. ಅರಣ್ಯ ಪ್ರಭುಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅನುಭವಿಸಿದವಲ್ಲ, ಆಗಲೂ ಇದು. ಆದ್ದರಿಂದ ಛೇ ಅದನ್ನು ಸ್ಮರಿಸಿ ನಮಗೆ ಫಲವೇನು?
ಕುಲಗ ತಗರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಕುಲಗ ತಗರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಭೂತ ಪ್ರೇತಗಳಿಗೌತಣ ಮಾಡಿ ಭೂತ ಪ್ರೇತಗಳಿಗೌತಣ ಮಾಡಿ ಮೀರಿದ ವೈಭವದಿಂದಲಿ ಕೋಡೆ ಭೂತ ಪ್ರೇತಗಳಿಗೌತಣ ಮಾಡಿ ಮೀರಿದ ವೈಭವದಿಂದಲಿ ಕೂಡಿ ಘೋರ ಕೃತ್ಯವಾಯ ಸಗಿದ ದುರುಳರ ಘೋರ ಕೃತ್ಯವಾಯ ಸಗಿದ ದುರುಳರ ಸಡಗರದಿ ಉರವಣಿಸಿ ಕಡಿದಿಡುವೆ ನೀಚ ಕುಲಗ ಸಡಗರದಿ ಉರವಣಿಸಿ ಕಡಿದಿಡುವೆ ನೀಚ ಕುಲಗ ಸಡಗರದಿ ಉರವಣಿಸಿ ಕಡಿದಿಡುವೆ ನೀಚ ಕುಲಗ ಕುಲಗ ತಕರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀಚ ಕುಲಗ ಕಡಿದಿಡುವೆ ನೀಚ ಕುಲಗ ಕಡಿದಿಡುವೆ ನೀಚ ಕುಲಗ. ಆದ್ದರಿಂದ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಬಿಡು ಕೋಪವ ಮನದೇ ಅನುಜ ಬಿಡು ಕೋಪವ ಮನದೇ ದುಡುಕಿ ಸಮರ ಬಯಸುವುದನ್ನು ಜಿತ ದುಡುಕಿ ಸಮರ ಬಯಸುವುದನ್ನು ಜಿತ ಬಿಡು ಕೋಪವ ಮನದೇ ಅನುಜ ಬಿಡು ಕೋಪವ ಮನದೇ ಪಂಚ ಪಾಂಡವರ ಅರತಿ ಎನ್ನಿದೆ ಮಡದಿ ಪಂಚಾಲಿಯ ಬಿರುಮುಡಿ ಶಾಪವ ಕುರು ಸಂಜಾತರ ನರಳಿಸದಿರುವುದೇ ಮಡದಿ ಪಂಚಾಲಿಯ ಬಿರುಮುಡಿ ಶಾಪವ ಕುರು ಸಂಜಾತರ ನರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಹರು ಎಂಬ ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಜಿತ ಹಿರಿಯರ ವಾಣಿಯ ಮರೆಯುವುದನ್ನು ಜಿತ ಬಿಡು ಕೋಪವ ಮನದೇ ಅನುಜ ಬಿಡು ಕೋಪವ ಮನದೇ ಭೀಮಾ ಭೀಮಸೇನ ದುಡುಕಬೇಡ. ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ಸಹೋದರ ನಾನು ಬಲ್ಲೆ. ಮುಂದೆ ನಡೆಯಲಿರುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವನೆಂದು ಈಗಾಗಲೇ ಅಭಯ ನೀಡಿರೋನು. ಇನ್ನೇನೋ ಅರ್ಜುನನ ಜೊತೆ ಶ್ರೀಕೃಷ್ಣನು ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ ಸಹೋದರ, ಶಾಂತನಾಗು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತಂದೆ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮನೇ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರದ ರಾಜ್ಯದಾಚೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯವರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನೊಲ್ಲ
ಒಲ್ಲೆನಯ್ಯ ಕಮಲಾಕ್ಷ ಜಲದ ಬಬ್ಬುಳಿಯಂತೆ ತಿರಿಭೋಗ ನಶ್ವರ ಜಲದ ಬಬ್ಬುಳಿಯಂತೆ ತಿರಿಭೋಗ ನಶ್ವರ ಇಮದಲ್ಮಯ ಆಶಾಶ್ವತ ನರ ಜನ್ಮ ಇಮದಲ್ಮಯ ಆಶಾಶ್ವತ ನರ ಜನ್ಮ ಇಮದಲ್ಮಯ ಆಶಾಶ್ವತ ನರ ಜನ್ಮ ಸಮರವನ್ವಲ್ಲೆನಯ್ಯ ದರೆಯ ದುರಾಸೆಗೆ ಕಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ ಪರಮಾತ್ಮ ದರೆಯ ದುರಾಸೆಗೆ ಕಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯ ಯಾರಾಳಿದರು ಸರಿ ಭರತ ಭೂಮಿಯ ಯಾರಾಳಿದರು ಸರಿ ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬ್ಬುಳಿಯಂತೆ ತಿರಿಭೋಗ ನಶ್ವರ ಜಲದ ಬಬ್ಬುಳಿಯಂತೆ ತಿರಿಭೋಗ ನಶ್ವರ ಇಮದಲ್ಮಯ ಆಶಾಶ್ವತ ನರ ಜನ್ಮ ಇಮದಲ್ಮಯ ಆಶಾಶ್ವತ ನರ ಜನ್ಮ ಇಮದಲ್ಮಯ ಆಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ಪರಮಾತ್ಮ ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ ಬಂಧು ಬಾಂಧವರ ಪ್ರಜಾಕೋಟಿ ಎಂಬ ಎಮ್ಮಾರಿಯ ಯುದ್ಧದ ಬಾಯಿಗೆ ತುತ್ತಾಗಿತಿ ಕಲುಷಿತೆಯಾದ ಭರತ ಭೂಮಾತೆಯ ಮಡಿಲಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿದ್ದೇವಾ ಆದ್ದರಿಂದ ಉಭಯವರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನಕ್ಕೆ ಮುಕುಂದ ಪ್ರಯತ್ನಿಸು ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತ, ಇದಕ್ಕೆ ನಿನ್ನ ಅನುಜರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರವ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೇಯಿಸಿ ಮುನ್ನುಗ್ಗೋಣವೆಂದರೆ ಭಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಕೊಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ
ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲವಲ್ಲ. ನಮ್ಮೀ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೇ? ಸಂಗಿ, ದೃಪದ ನರೇಂದ್ರ ನಂದಿನಿ, ಏಕಮ್ಮ ಮೂಕ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿಹೆಯೇಕೋ ನೀ ಕರುಣಾ ಕೃಷ್ಣ ಕೃಷ್ಣ ನೆರೆದ ಸಭಾಂಗಣದಿ ದುರುಳ ಕುರು ರಾಕ್ಷಸರು. ನೆರೆದ ಸಭಾಂಗಣದಿ ದುರುಳ ಕುರು ರಾಕ್ಷಸರು. ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ ಹುಲೆ ಜಿಗಿದು ಹೊಳ್ಳೆಯ ಮರೆಯ ಕೊಲ್ವ ಪರಿಗೆ ಕಾಡಿದರು. ಹುಲಿ ಜಿಗಿದು ಹೊಳ್ಳೆಯ ಮರೆಯ ಕೊಲ್ವ ಪರಿಗೆ ಕಾಡಿದರು. ನೆರೆದ ಸಭಾಂಗಣದಿ ನಾನು ಏನು ಮಾಡಲಿ ಅಣ್ಣ? ಎಲ್ಲವೂ ನೀನೇ ತಿಳಿದಿರುವೆಯಲ್ಲ. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದುರು. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದುರು. ಕರತಟ್ಟಿ ಕೇಕೆಯಿಂದೆರಡು ತುರುಬಿಗೆ ಕೈ ಚಾಚಿ ಹೊರಡಬಗೆದು ಕರತಟ್ಟಿ ಕೇಕೆಯಿಂದೆರಡು ತುರುಬಿಗೆ ಕೈ ಚಾಚಿ ಹೊರಡಬಗೆದು. ಕೆತ್ತನೆಯ ಶಿಲೆಯನ್ನ ಬೆತ್ತಲೆಯ ಮಾಡಲೆಣಿಸಿದರು. ಕೆತ್ತನೆಯ ಶಿಲೆಯನ್ನ
ಹರಿದಾಸ ಬಾಂಗಳದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಶ್ರೀ ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ಛೀ, ನೀವು ಸಹ ನನ್ನ ಪತಿಯೇ. ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಬಹುದು. ನೀವು ಸಹ ನನ್ನ ಪತಿಯೇ? ಇಲ್ಲ, ಇವರಾರೂ ನನ್ನ ಪತಿಗಳಲ್ಲ ಅಣ್ಣ. ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ನನ್ನಿಂದ ಇದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಚೆನ್ನಾಯಿತು, ಏನೇಳು ತಂಗಿ, ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಾ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಏಕೆ ದ್ರೌಪದಿಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದನ್ನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಏಕೆ? ಕೇಳಿದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಅಡಗಲಿಯಿಂದ ಕರಳಿರುವ ಬಿಡುಗಡೆ ಕಣ್ಣೀರು ಕರೆಯದಿರುವಲ್ಲವೇ? ಭಂಡ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತಂ ಘನಗದಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗಟ್ಟುವೆನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ ಕಣ್ಣೀರು ಕರೆಯದಿರುವಲ್ಲವೇ? ಬಲ ಶೂನ್ಯತೆಯ ಕುಲ ಹೇಳಿಗಳು ಸೆಳೆದಂದುರಳದಿಂದ ಕೊಚ್ಚಿ ಎಳಗಾಲು ಕೆಳಗೆ ರಣದಾಹ ಮುಗಿಸಿಕೊಳ್ಳುವೆ. ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆದಂದುರಳಗೆ ತಲೆಗಳನ್ನು ಕೊಚ್ಚಿ ಎಡೆಗಳನ್ನು ಕೆಳಗೆ ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವನ್ನು ಗುಂಡಿಗೆ ಸೇಳೆ. ಪಾಂಡವರ ರಸಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೇಳಿ ಕಂಡ ಎಲುಬುಗಳ ತುಂಡರಿಸಿ ನನ್ನ ಚೆಂಡಿಗೆ ಔತಣ ಮಾಡಿಸುವೆ.
ಮಗಳ ತುಂಡರಿಸಿ ಚೆಂಡಿಗೆ ಔತಣ ಮಾಡಿಸುವೆ ಬಲ ಸುಮ್ಮನೆಯ ಕುಲ ಹೇಡಿಗಳು ತಂದು ರೇಗಿದ್ದಾಳೆ ಹೇಳನ್ನು ಬಚ್ಚಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪಾಂಚಾಲಿ ಈ ನಿಮ್ಮ ಹಗೆ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರಾರು ಮುಡಿ ಕಂಬನಿ ಎದುರಿಸುವೆ ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ ಕಲಕ್ಕೆ ಕುರು ಸಮುದ್ರವ ಸೆಳವಿ ಕರಿವಿನ ಪಾತಕ್ಕೆ ದುಷ್ಟ ಕೀಟಗಳ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಭಯದು ದುಶ್ಯಾಸನ ಒಡಲ ಆ ದುರ್ಯೋಧನನ ತೊಡೆಯ ತುಪ್ಪದ ಸುತ್ತ ಕಟ್ಟಿಸುವೆ ಈ ನಿನ್ನ ಬಿಡುಮುಡಿಯ ಪಡೆದಿರೋ ನೀವೆದೆಯ ನರಕ ಮರ್ದನ ಕೇಳಿದೆಯಾ ಎನ್ನ ಅಭಿಮತ ಕಾರ್ ಮೋಡ ಗುಡುಗಿ ಕೆರಳಲಿ ಈ ಭೂಮಿ ನಡುಗಿ ಬಿರಿಯಲಿ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ ಕಾರ್ ಮೋಡ ಗುಡುಗಿ ಕೆರಳಲಿ ಈ ಭೂಮಿ ನಡುಗಿ ಬಿರಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ ಕುರುವರ ಶಿರವ ಕಡಿಯದ ಬಿಡನ ಕುರುವರ ಶಿರವ ಕಡಿಯದ ಬಿಡನ ಕರದಿ ಕಂತದಲ್ಲಿ ಮೊಳಗೆ ವಿಜಯವ ಕರದಿ ಕಂತದಲ್ಲಿ ಮೊಳಗೆ ವಿಜಯವ ಕುರುಕುಲವ ಒದಿಸುವೆನ ಕುರುಕುಲವ ಒದಿಸುವೆನ ಧರದಿ ಕಂತದಲ್ಲಿ ಕುರುಕುಲ ಪದವನ ಧರದಿ ಕಂತದಲ್ಲಿ ಮೊಳಗಿದ್ದ ವಿಜಯ ಕಾರ್ ಮೋಡ ಗುಡುಗಿ ಕೆರಳಲಿ ಏ ಭೂಮಿ ನಡುಗಿ ಬಿರಿಯಲಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರಗಳು ಕರೆಯಲಿ 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 ದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತ್ತೆ. ಮರೆತಿ ಏಕೆ ಈ ಹಿಂದೆ ನಮಗೆ ನಾನಾ ವಿಧದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಷಂಡನೊಡನೆ ಸಂಧಿಯೇ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ ಹರನಿಂ ದೊರೆತ ಈ ಶರದಿಂ ಕುರುಕುಲವನ್ನು ಒದಿಸುವೆ, ಹರನಿಂ ದೊರೆತ ಈ ಶರದಿಂ ಕುರುಕುಲವನ್ನು ಒದಿಸುವೆ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ, ಕುಲನೆಲೆ ಇಲ್ಲದ ಅಲೆವ ಕಣ್ಣನ ಕೊಳ್ವೆನೆಂದನುತ. ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ, ಕುಲನೆಲೆ ಇಲ್ಲದ ಅಲೆವ ಕರ್ಣನ ಕೊಳ್ವೆನೆಂದನು. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದಾದೆವು, ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದ. ಬಾರೀರಿಯ ನಂದಣ್ಣನ ಮಾತಿಗೆ, ಬಾರೀರಿಯ ನಂದಣ್ಣನ ಮಾತಿಗೆ ಧೀರದ ಸೋತು ಶರಣಾಗಿ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ಹರನಿಂ ದೊರೆತ ಈ ಶರದಿಂ ಕುರುಕುಲವನ್ನು ಒದಿಸುವೆ, ಹರನಿಂ ದೊರೆತ ಈ ಶರದಿಂ ಕುರುಕುಲವನ್ನು ಒದಿಸುವೆ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹೊತ್ತಿ ಉರಿಯುತ್ತಿರುವುದು. ಇಂತಹ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರ ಕೈಗೊಳ್ಳುವೆ ಧರ್ಮನಂದನ? ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು.
ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು ಕೃಷ್ಣ. ಅನುದಿನ ನಿಮ್ಮನ್ನೇ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಗೈಯುವುದೇನೈ ಪರಮಾತ್ಮ. ಈ ಪರಿಶೋಧನೆ ಗೈಯುವುದೇನೈ ಅನುಜರಳು ಅರುನಾಡು ಕೃಪೆ ತೋರು ಕರಿಯೇ ಕರುನಾಡು ಕೃಪೆ ತೋರಿ ಕಲಿ ಕರಿಸೋ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಬಳಲಿಹ ನಮ್ಮನು ವನವಾಸದೊಳು ಬಳಲಿಹ ನಮ್ಮನು ನಿಲ್ಲಿಸಿದರುವ ಕೌರವರು ನರಳಿಸಿದರುವ ಕೌರವರು ಅನುಜರಳು ಅನ್ಯಾಯ ಸರಿ ಹೇಳು ದೊರೆಯೇ ಅನುಜರಳು ಈ ನ್ಯಾಯ ಸರಿ ಹೇಳು ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆಯೇ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಪರಮಾತ್ಮ ಮಂಗಳವಾಗಲಿ. ತಂಗಿ, ಏನಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನೀನು ನನ್ನ ಮಾನ ಸಂರಕ್ಷಣೆ ಮಾಡಿರುವೆ ಅಲ್ಲವೇ? ಈಗ ಬಿಚ್ಚಿರು ನನ್ನ ಮುಡಿಯನ್ನು ಕಟ್ಟಿಸುವ ಭಾರವಾದ ನಿನ್ನದಲ್ಲವೇ ಅಣ್ಣ? ನನ್ನದೇ ತಂಗಿ. ಏಕಿ ವೇದನೆ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ. ಚಿಂತಿಸದಿರು ನಾನಿರುವೆ, ಏಕಿ ವೇದನೆ ಸೋದರಿ. ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳ ತಂದು, ಸರ್ವರೆದುರಿನಲು ಮಾನಾಪಹರಿಸುವ ಸಮಯದಿ ನೀನಂದು. ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳ ತಂದು, ಸರ್ವರೆದುರಿನಲು ಮಾನಾಪಹರಿಸುವ ಸಮಯದಿ ನೀನಂದು. ಕೃಷ್ಣ 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 ಮುಕುಂದ
ಮೊರೆ ಇಡುತ್ತಾಯನ್ನ ಕರೆಯಲ ಕ್ಷಣ ಬಂದು ಮೊರೆ ಇಡುತ್ತಾಯನ್ನ ಕರೆಯಲ ಕ್ಷಣ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು ಏಕೆ ವೇದನೆ ಸೋದರಿ ಚಿಂತಿಸದಿರು ನಾನಿರು ಚಿಂತಿಸದಿರು ನಾನಿರು ಏಕೆ ವೇದನೆ ಸೋದರಿ ಸೋದರಿ ತಂಗಿ ಚಿಂತೆ ಪಡಬೇಡ. ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಸರ್ವ ಪ್ರಯತ್ನದಿಂದಲೂ ಅವನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರುವೆನು. ನಾನಿನ್ನು ಬರಲೇ ತಂಗಿ. ಹಾಗೆ ಆಗಲಿ.